ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ಸತ್ಯವೇದ ಅಧ್ಯಯನದ ಮಾರ್ಗದರ್ಶಿಕೆಗಳ ಮೊದಲನೇ ವಿಷಯವನ್ನು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ದಿನಾಲೂ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ, ತಪ್ಪದೇ ಕರೆ ಮಾಡಿರಿ, ನಮ್ಮೊಂದಿಗೆ ಈ ಅಧ್ಯಯನದ ಸೇವೆಯಲ್ಲಿ ಕೈ ಜೋಡಿಸಿರಿ. ಇಂದು ನಾವು ಎರಡನೇ ಮಾರ್ಗದರ್ಶಿಕೆಯಲ್ಲಿ ಸತ್ಯವೇದವು ಅದ್ವಿತೀಯವಾದದ್ದು, ಅದು ದೇವರಿಂದಲೇ ಬಂದದ್ದು ಎಂಬುದನ್ನು ಹೇಗೆ ತಿಳಿದುಕೊಳ್ಳಬಹುದು ಎಂಬ ವಿಷಯಗಳನ್ನು ತಿಳಿದುಕೊಳ್ಳಲು ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ. ಕೀರ್ತನೆಗಳು 119, 105ನೇ ವಚನ. ಆತ್ಮಿಕ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನಕ್ಕೆ ಮಾರ್ಗದರ್ಶಿಕೆಗಳು ಎಂಬ ವಿಷಯದಲ್ಲಿ ನೂತನವಾದ ಅಧ್ಯಯನವನ್ನು ಪ್ರಾರಂಭಿಸಿ, ಮೊದಲನೆಯ ಕಾರ್ಯಕ್ರಮದಲ್ಲಿ ಮಹಾನ್ ವ್ಯಕ್ತಿಗಳ ಜೀವಿತದಲ್ಲಿ ಸತ್ಯವೇದವು ಹೇಗೆ ಕಾರ್ಯ ಮಾಡಿದೆವೆಂಬುದನ್ನು ತಿಳಿದುಕೊಂಡೆವು. ಪ್ರಿಯರೇ, ಎಂದೂ ಶಾಲೆಗೆ ಹೋಗದ ಒಬ್ಬ ವಯಸ್ಸಾದ ವ್ಯಕ್ತಿ ತನ್ನ ಇಳೀ ವಯಸ್ಸಿನಲ್ಲಿ ಓದುವುದನ್ನು ಕಲಿಯಬೇಕೆಂದು ನಿರ್ಧರಿಸಿದರು. ಸತ್ಯವೇದವನ್ನು ಓದಿ ಅದರ ಮೂಲಕ ದೇವರ ಸ್ವರವನ್ನಾಲಿಸಬೇಕೆಂಬುದೇ ಅವರ ಮಹಾ ಆಶೆಯಾಗಿತ್ತು. ಆದರೆ ಕಲಿಯುವಿಕೆ ಅಷ್ಟು ಸುಲಭವಾಗಿರಲಿಲ್ಲ. ಬರೀ ಅಕ್ಷರಗಳನ್ನು ಕಲಿಯುವುದೇ ದೊಡ್ಡ ಸಾಹಸವಾಯಿತು. ಈ ತಾತನವರು ಸೋತು ಹೋಗದೆ, ದೃಢೀಗೆಡದೆ ತಮ್ಮ ಕಲಿಯುವಿಕೆಯನ್ನು ಮುಂದುವರಿಸಿದರು. ಕೊನೆಗೂ ಓದುವುದನ್ನು ಕಲಿತರು. ಸ್ವಲ್ಪ ಸ್ವಲ್ಪವಾಗಿ ಓದಲು ಪ್ರಾರಂಭಿಸಿದ ಇವರು ಕ್ರಮೇಣವಾಗಿ ಇಡೀ ಹೊಸ ಒಡಂಬಡಿಕೆಯನ್ನೇ ಓದಿ ಮುಗಿಸಿದರು. ಕೆಲವು ದಿವಸಗಳು ಕಳೆದ ನಂತರ ತಮ್ಮ ಸ್ನೇಹಿತರೊಂದಿಗೆ ಮಾತನಾಡುತ್ತಿದ್ದ ಈ ತಾತನವರು ಕಣ್ಣೀರು ಸುರಿಸುತ್ತಾ ಹೇಳಿದ ಮಾತು ಇಂದು ನಮ್ಮ ಕಣ್ಣುಗಳಲ್ಲಿ ನೀರನ್ನು ತರುತ್ತದೆ. ಅವರು ಈ ರೀತಿಯಾಗಿ ಹೇಳಿದರು. ಏನೆಂದರೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರಲ್ಲಿ ತೋರಿ ಬಂದ ದೇವರ ಪ್ರೀತಿಯನ್ನು ಓದಲು ನನಗೆ ಸಾಧ್ಯವಾಯಿತು. ಓದಲು ನಾನು ಪಟ್ಟ ಪ್ರಯಾಸ ಅದು ಸಾರ್ಥಕವಾಯಿತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈಗ ನಮ್ಮ ಗಮನವನ್ನು ನಮ್ಮ ಧ್ಯಾನದ ಕಡೆಗೆ ಹರಿಸೋಣ. ಇಂದಿನ ಅಧ್ಯಯನದಲ್ಲಿ ಸತ್ಯವೇದದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವು ಅದ್ವಿತೀಯವಾದದ್ದು ಹೇಗೆ ಎಂಬ ವಿಚಾರವನ್ನು ನೋಡೋಣ. ಅನೇಕ ರೀತಿಯಲ್ಲಿ ಸತ್ಯವೇದವು ಒಂದು ಅಸಾಮಾನ್ಯ ಪುಸ್ತಕವಾಗಿದೆ. ಉದಾಹರಣೆಗೆ, ಅದು 2 ಗ್ರಂಥಕರ್ತರಿಂದಾದದ್ದು. ದೇವರು ಗ್ರಂಥವನ್ನು ಬರೆದಾತನು. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಮಾನವನು ಅದನ್ನು ಬರೆದವನಾಗಿದ್ದಾನೆ. ನಿಜವಾಗಿ ಸತ್ಯವೇದವು ಸುಮಾರು 40 ಬರಹಗಾರರಿಂದ ಸುಮಾರು 1500 ವರ್ಷಗಳ ಅವಧಿಯಲ್ಲಿ ಬರೆಯಲ್ಪಟ್ಟದಾಗಿದೆ. ಕೆಲವು ಉಳಿದ ಬರಹಗಾರರ ಕುರಿತು ಕೇಳಿಯೇ ಇರಲಿಕ್ಕಿಲ್ಲ ಮತ್ತು ಈ 40 ಮಂದಿ ಪರಸ್ಪರ ಎಂದೂ ಸಂಧಿಸಿಯೇ ಇಲ್ಲ. ಕೇವಲ 2-3 ಒಟ್ಟಾಗಿದ್ದಿರಬಹುದು, ಆದರೆ ಇತರರು ಒಬ್ಬರನ್ನೊಬ್ಬರು ತಿಳಿದಿರಲಿಲ್ಲ. ಪ್ರಿಯರೇ, ಆದರೂ ಬೇರಾವುದೇ ಗ್ರಂಥಕ್ಕಿಂತಲೂ ಅದ್ಭುತವಾದ ಸತತ ಸಂಬಂಧವಿರುವ ಅದ್ಭುತವಾದ ಗ್ರಂಥವು ಅವರೆಲ್ಲರಿಂದ ರಚಿಸಲ್ಪಟ್ಟಿದೆ ಮತ್ತು ಅದು ಯಾವುದೇ ದೋಷವಿಲ್ಲದಾಗಿರುತ್ತದೆ. ಪ್ರತಿ ಬರಹಗಾರನು ತನ್ನ ಜನಾಂಗದ ಭಾವನೆಗಳನ್ನು ಬರೆದಿರುತ್ತಾನೆ. ಪ್ರತಿಯೊಬ್ಬನಲ್ಲಿಯೂ ಅವನದೇ ಆದ ಮಿತಿಗಳಿದ್ದವು. ಅದರಿಂದಾಗಿ ಕೆಲವು ತಪ್ಪುಗಳಾಗಿರಬಹುದು. ಮೋಶೆಯಲ್ಲಿಯೂ ಕೊರತೆಗಳಿದ್ದವು. ಆದರೆ ಅವನು ಪಂಚಗ್ರಂಥಗಳನ್ನು ಬರೆಯುವಾಗ ಅವನ ಯಾವ ತಪ್ಪುಗಳೂ ಆ ಬರಹದಲ್ಲಿ ಪ್ರವೇಶವಾಗಲಿಲ್ಲ. ಅದು ಮಾನವ ಪುಸ್ತಕವಾದರೂ ದೇವರ ಗ್ರಂಥವಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅದು ಮಾನವ ಭಾವನೆಗಳನ್ನೊಳಗೊಂಡದ್ದು. ಎಲ್ಲ ಸ್ತರದ ಜನರಿಂದ ಬರೆಯಲ್ಪಟ್ಟದ್ದು. ಅರಸರು, ಬಡವರು, ಅತಿಜ್ಞಾನಿಗಳು, ಸರಳ ವ್ಯಕ್ತಿಗಳು. ಉದಾಹರಣೆಗೆ, ವೈದ್ಯನಾದ ಲೂಕನ
ಕೊಯಿನ್ ಗ್ರೀಕ್ ಭಾಷಾ ಶೈಲಿ ಅದ್ಭುತವಾದದ್ದು. ಆದರೆ ಬೆಸ್ತನಾದ ಸಿಮೋನ್ ಪೇತ್ರನು ಗ್ರೀಕ್ ಭಾಷೆಯಲ್ಲಿ ಬರೆದರೂ ಅವನ ಭಾಷೆ ಉನ್ನತ ಮಟ್ಟದ್ದಾಗಿರಲಿಲ್ಲ. ಆದರೆ ಪವಿತ್ರಾತ್ಮನಾದ ದೇವರು ಇಬ್ಬರನ್ನೂ ಉಪಯೋಗಿಸಿದನು. ಅವರು ತಮ್ಮ ಯೋಚನೆ ಭಾವನೆಗಳನ್ನು ಹೇಳಲು ಬಿಟ್ಟನು. ಆದರೆ ಈ ವಿಧಾನದಲ್ಲಿ ದೇವರ ಆತ್ಮನು ತಾನು ಹೇಳಬೇಕೆಂದಿದ್ದನ್ನು ನಿಖರವಾಗಿ ಬರೆಯಿಸಿದನು. ಇದು ಸತ್ಯವೇದದ ಗ್ರಂಥದ ಅದ್ಭುತವಾಗಿದೆ ಪ್ರಿಯರೇ. ಅದೊಂದು ದೈವಿಕ ಗ್ರಂಥವಾಗಿದೆ. ಅದರಲ್ಲಿ ದೇವರು ಹೇಳುತ್ತಾನೆ, ಯೆಹೋವನು ಹೇಳುತ್ತಾನೆ, ಕರ್ತನು ಹೀಗೆ ಹೇಳುತ್ತಾನೆ ಎಂಬಿತ್ಯಾದಿಯಾಗಿ ಸುಮಾರು 2500 ಬಾರಿ ದೇವರು ಹೇಳಿರುತ್ತಾನೆ. ತಾನು ಈ ಪುಸ್ತಕದ ಮೂಲಕ ಮಾತನಾಡುತ್ತಿದ್ದೇನೆಂಬುದನ್ನು ದೇವರು ಸ್ಪಷ್ಟಪಡಿಸಿದ್ದಾನೆ. ಈ ಪುಸ್ತಕವು ಪ್ರಿಯಮಿತ್ರನೇ ನಿನಗೆ ಜೀವನವನ್ನು ತೋರಿಸಿಕೊಡುತ್ತದೆ. ನೀನು ಆ ಮೂಲಕ ದೇವರ ಮಗುವಾಗಬಹುದು. ನಾಶವಾಗುವ ಬೀಜದಿಂದಲ್ಲ, ನಿತ್ಯವಾಗಿ ಇದ್ದುಳಿಯುವ ದೇವರ ವಾಕ್ಯವೆಂಬ ನಾಶವಾಗದ ಬೀಜದಿಂದ. ಅದು ಮಾನವನಿಗೆ ದೇವರಿಂದ ಬಂದಿರುವ ಸಂದೇಶ. ಒಂದು ವೇಳೆ ದೇವರು ಈಗ ಪರಲೋಕದಿಂದ ಮಾತನಾಡುವುದಾದರೂ ಅದರಲ್ಲಿರುವುದನ್ನೇ ಪುನರುಚ್ಚರಿಸಬೇಕಾಗುತ್ತದೆ. ಯಾಕೆಂದರೆ ಈ ಸಂತತಿಗೆ ತಿಳಿಸಬೇಕಾದದನ್ನೆಲ್ಲ ಆತನು ಈಗಾಗಲೇ ಈ ಗ್ರಂಥದಲ್ಲಿ ತಿಳಿಸಿರುತ್ತಾನೆ. ಮತ್ತು ಆತನು ಯಾವುದನ್ನು ದಿನಪತ್ರಿಕೆಯಿಂದ ತಿಳಿಸಬೇಕಾಗಿಲ್ಲ. ಮಾನವನು ಚಂದ್ರನಲ್ಲಿಗೆ ಹೋದಾಗ ದೇವರು ಸತ್ಯವೇದದಲ್ಲಿ ತಿಳಿಸಿರದ ಯಾವ ಹೊಸ ಸಂಗತಿಯನ್ನೂ ಅಲ್ಲಿ ಕಾಣಲಿಲ್ಲ. ನಾವು ಈಗ ವಾಸಿಸುವ ವಿಶ್ವವನ್ನಿಡೀ ಸೃಷ್ಟಿಸಿದ ದೇವರಾಗಿಯೇ ಆತನು ಇನ್ನೂ ಇದ್ದಾನೆ. ಆತನ ನಾಮಕ್ಕೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದವು ದೈವಿಕವೂ ಮಾನವತೆಯದ್ದೂ ಆಗಿದೆ. ಒಂದು ರೀತಿಯಲ್ಲಿ ಅದು ದಾರಿ ನಡೆದು ಬಳಲಿ ಬಾವಿಯ ಬಳಿ ಕೂತ ನಮ್ಮ ಕರ್ತನಂತಿದೆ. ಆತನು ದೇವರಾಗಿದ್ದರೂ ಮನುಷ್ಯನಾಗಿದ್ದನು. ಆತನು ಅಲ್ಲಿನ ಜನರೊಂದಿಗೆ ಸಂಭಾಷಿಸಿದನು. ಹಾಗೆಯೇ ಈ ಪುಸ್ತಕವು ಸಂಭಾಷಿಸುವಂಥದ್ದಾಗಿದೆ. ಅದು ಈಗಲೂ ಮಾನವರೊಂದಿಗೆ ಮಾತನಾಡುತ್ತದೆ. ಜನರು ಇದ್ದಕ್ಕಿದ್ದಂತೆಯೇ ಪಡೆಯತಕ್ಕ ಗ್ರಂಥ ಇದಾಗಿದೆ. ಪ್ರಿಯರೇ, ಸತ್ಯವೇದವು ಅದ್ಭುತವಾದ ಪುಸ್ತಕವಾಗಿದೆ. ಅದು ವಿಶ್ವದ ಸಮಗ್ರ ಜ್ಞಾನವನ್ನು ತಿಳಿದುಕೊಳ್ಳಬಹುದಾದ ರೀತಿಯಲ್ಲಿ ತಿಳಿಸುತ್ತದೆ. ಸಮಸ್ತ ವಸ್ತುಗಳ ಇರುವಿಕೆಯ ಕುರಿತ ಸರಿಯಾದ ವಿವರಣೆ ಅದರಲ್ಲಿರುತ್ತದೆ. ಸೃಷ್ಟಿಸಿದ ದೇವರನ್ನು ಪರಿಚಯಿಸುತ್ತದೆ. ಅದನ್ನು ನಾನು ತಿಳಿದುಕೊಳ್ಳಬಲ್ಲೆ. ಶೂನ್ಯದಿಂದ ಎಲ್ಲವೂ ಉಂಟಾಯಿತೆಂಬುದನ್ನು ಅರ್ಥೈಸಿಕೊಳ್ಳಲು ನನಗೆ ಕಷ್ಟವಾಗುತ್ತದೆ. ಎಲ್ಲವೂ ಯಾವುದೂ ಇಲ್ಲದರಿಂದ ಆಯಿತೆಂಬುದನ್ನು ಗ್ರಹಿಸುವುದೂ ಕಷ್ಟ. ಹೀಗಿರುವ ಎಲ್ಲವೂ ಯಾರೋ ಒಬ್ಬಾತನಿಂದ ಉಂಟಾಯಿತೆಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ. ಆದರೆ ಯಾರೂ ಇಲ್ಲದಾಗಿ ಇರುವಾಗ ಎಲ್ಲವೂ ಉಂಟಾಯಿತೆಂಬುದನ್ನು ತಿಳಿದುಕೊಳ್ಳುವುದು ಕಷ್ಟ. ಪ್ರೀತಿಯುಳ್ಳ ದೇವಜನರೇ, ಆ ಯಾರೋ ಒಬ್ಬನು ಯಾರೆಂದು ಸತ್ಯವೇದ ತಿಳಿಸುತ್ತದೆ. ಆ ಒಬ್ಬಾತನು ದೇವರೇ ಆಗಿದ್ದಾನೆ. ಮತ್ತು ಭೂರಚನಾ ಶಾಸ್ತ್ರಕ್ಕನುಸಾರವಾಗಿ ವಸ್ತುಗಳು ಹೇಗೆ ಉಂಟಾಗಿವೆ ಎಂದು ನಮ್ಮ ಸುತ್ತಲಿನ ಸೃಷ್ಟಿಯ ಅಧ್ಯಯನದ ಮೂಲಕ ತಿಳಿದು ಬರುತ್ತದೆ. ಒಮ್ಮೆಲೆ ಸ್ಫೋಟದ ಮೂಲಕ ಈ ಸೃಷ್ಟಿಯು 6 ದಿನಗಳಲ್ಲಿ ಹೇಗೆ ಉಂಟಾಯಿತೆಂಬುದನ್ನು ಸತ್ಯವೇದವು ವಿವರಿಸುತ್ತದೆ. ಮತ್ತು ಭೂಲೋಕವನ್ನು ಆವರಿಸಿದ ಜಲಪ್ರಳಯ ಇತ್ಯಾದಿ ಸಂಗತಿಗಳನ್ನೂ ತಿಳಿಸುತ್ತದೆ. ಇದನ್ನು ನಾನು ಅರ್ಥ ಮಾಡಿಕೊಳ್ಳಬಹುದು. ಕರ್ತನಲ್ಲಿ ಪ್ರಿಯರೇ, ನಾನು ಸತ್ಯವೇದವು ಅದ್ಭುತ ಗ್ರಂಥವಾಗಿದೆ ಎಂಬುದನ್ನೇ ನಿಮಗೆ ತಿಳಿಸುತ್ತಿದ್ದೇನೆ. ವೈಜ್ಞಾನಿಕವಾಗಿ ನೋಡಿದಾಗಲೂ ಅದು ಅದ್ಭುತವಾದದ್ದು. ಚಾರಿತ್ರಿಕವಾಗಿ ನೋಡಿದ್ದರೂ ಅದ್ಭುತವಾದದ್ದು. ಅದಕ್ಕಿಂತಲೂ ವಿಶೇಷವಾಗಿ ಆತ್ಮಿಕ ರೀತಿಯಲ್ಲಿ, ನೈತಿಕ ದೃಷ್ಟಿಯಲ್ಲಿ ಅದು ಅತೀ ವಿಶೇಷವಾದದ್ದಾಗಿದೆ. ಅನೇಕರು ನಾನು ಸತ್ಯವೇದವನ್ನು ನಂಬುವುದಿಲ್ಲ ಎಂದು ಹೇಳುವುದನ್ನು ಕೇಳಿರುತ್ತೇನೆ. ಪ್ರಿಯ ಮಿತ್ರನೇ, ನೀನು ಸತ್ಯವೇದವನ್ನು ಲಕ್ಷಗೊಟ್ಟು ಧ್ಯಾನಿಸಿಲ್ಲವಾದರೆ ಇದೊಂದು ಅಪ್ರಾಮಾಣಿಕವಾದ ಅಹಂಕಾರದ ಮಾತಾಗಿರುತ್ತದೆಂದು ನಾನು ಹೇಳುತ್ತೇನೆ. ಸರಿಯಾಗಿ ಅಧ್ಯಯನ ಮಾಡದೆ ಯಾವ ಪುಸ್ತಕವನ್ನಾದರೂ ನಾನು ನಂಬುವುದಿಲ್ಲ ಎಂದು ಹೇಳುವುದು ಸಮಸ್ತ ಪುಸ್ತಕಗಳನ್ನು ಸರಾಸಾಗಟಾಗಿ ತಿರಸ್ಕರಿಸಿದಂತಿದೆ.
ನಮ್ಮಲ್ಲನೇಕರಿಗೆ ಸತ್ಯವೇದ ಕುರಿತಾಗಿ ಅಲ್ಪ ಜ್ಞಾನವಿದ್ದು ನಾವು ಕೆಲವು ಸಂಗತಿಗಳನ್ನು ಒಪ್ಪದಿರಬಹುದು. ಆದ್ದರಿಂದ ಇಡೀ ಪುಸ್ತಕವನ್ನೇ ಬದಿಗಿರಿಸುತ್ತೇವೆ. ಪ್ರಿಯರೇ, ನಾವು ನಮ್ಮಲ್ಲೇ ಯಥಾರ್ಥರಾಗಿರುವುದಿಲ್ಲ. ಇದೊಂದು ಶಕ್ತಿಯುತವಾದ ಜೀವಿತವನ್ನು ಬದಲಾಯಿಸುವ ಗ್ರಂಥವಾಗಿದೆ. ಅದು ವೈಜ್ಞಾನಿಕವಾಗಿ ಸತ್ಯವಾಗಿರುವುದಲ್ಲದೆ ಚಾರಿತ್ರಿಕವಾಗಿ ಮುಂದಣ ಸಂಗತಿಗಳನ್ನು ತಿಳಿಸುವುದರಲ್ಲಿ ಶಕ್ತಿಯುತವಾಗಿರುವುದಲ್ಲದೆ ನಿನ್ನ ಜೀವಿತಗಳನ್ನು ಬದಲಾಯಿಸಬಲ್ಲ ವಿಶೇಷ ಶಕ್ತಿಯನ್ನು ಹೊಂದಿದ್ದಾಗಿರುತ್ತದೆ. ಯಾಕೆಂದರೆ ಅದೊಂದು ಜೀವವುಳ್ಳ ಪುಸ್ತಕವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ಜೀವವುಳ್ಳದ್ದು, ಶಕ್ತಿಯುತ ಆಗಿದೆ ಎಂದು ತಾನೇ ಹೇಳಿಕೊಳ್ಳುತ್ತದೆ. ಅದೊಂದು ಅತೀ ವಿಶೇಷವಾದ ಮಾತಾಗಿದೆ. ಈ ರೀತಿಯ ಜೀವಿಸುವ ಬೇರಾವ ಪುಸ್ತಕ ನಾನೆಂದೂ ನೋಡಿಲ್ಲ. ನಮ್ಮ ಯೋಚನೆಗಳನ್ನು ಬದಲಾಯಿಸಬಲ್ಲ ಪುಸ್ತಕಗಳಿರಬಹುದು, ಆದರೆ ನಮ್ಮ ಸ್ವಭಾವವನ್ನೇ ಬದಲಾಯಿಸಬಲ್ಲ ಪುಸ್ತಕ ಇದೊಂದೇ ಆಗಿದೆ. ಪ್ರಿಯ ಮಿತ್ರನೇ, ನಿನ್ನನ್ನು ಸಂಪೂರ್ಣವಾಗಿ ಪರಿವರ್ತಿಸಬಲ್ಲ ಪುಸ್ತಕ ಇದೊಂದೇ ಆಗಿದೆ. ಬಿಷಪ್ ಪೋಲಾಕ್ ಅವರು ಸತ್ಯವೇದವನ್ನು ವರ್ಣಿಸಿರುವುದನ್ನು ದಯಮಾಡಿ ಗಮನವಿಟ್ಟು ಆಲಿಸಿರಿ. ಅದು ಹೀಗಿದೆ. ಹೇಗೆಂದರೆ, ಕ್ರಿಸ್ತನು ನಡೆದಾಡುವ 2 ನಿತ್ಯತ್ವಗಳ ನಡವಣ ಜಗಲಿಯಂತಿದೆ. ಈ ಸತ್ಯವೇದ ಆತನ ಆ ದೃಶ್ಯ ಹೆಜ್ಜೆಗಳು ಹಳೆ ಒಡಂಬಡಿಕೆಯಲ್ಲಿ ಪ್ರತಿಧ್ವನಿಸುತ್ತವೆ. ಆದರೆ ಹೊಸ ಒಡಂಬಡಿಕೆಯ ರಾಜಸ್ಥಾನದಲ್ಲಿ ನಾವು ಆತನನ್ನು ಮುಖಾಮುಖಿಯಾಗಿ ಸಂಧಿಸುತ್ತೇವೆ ಮತ್ತು ನನಗಾಗಿ ಕ್ರೂಜಿಗೆ ಹಾಕಲ್ಪಟ್ಟ ಈ ಕ್ರಿಸ್ತನ ಮೂಲಕವೇ ನಾನು ಪಾಪ ಕ್ಷಮೆಯನ್ನು ನಿತ್ಯ ಜೀವವನ್ನು ಹೊಂದಿಕೊಂಡಿದ್ದೇನೆ. ಕ್ರಿಸ್ತನೆಂಬ ಪದರಲ್ಲಿ ಹಳೆ ಒಡಂಬಡಿಕೆಯು ಕ್ರೋಢೀಕರಿಸಲ್ಪಟ್ಟಿದೆ ಮತ್ತು ಯೇಸು ಕ್ರಿಸ್ತನೆಂಬುದು ಇಡೀ ಸತ್ಯವೇದ ಸಾರಾಂಶವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಸತ್ಯವೇದವು ದೇವರಿಂದ ಬಂದದ್ದೆಂದು ಹೇಗೆ ತಿಳಿಯುವುದು ಎಂಬ ವಿಚಾರವನ್ನು ನೋಡೋಣ. ಇದೊಂದು ಅತ್ಯುತ್ತಮವಾದ ಪ್ರಶ್ನೆ, ಕೇಳಬೇಕಾದದ್ದು ಮತ್ತು ಉತ್ತರಿಸಬೇಕಾದದ್ದೂ ಆಗಿದೆ. ಇವುಗಳ ವಿಚಾರವನ್ನು ನೋಡುವಾಗ ಮೊದಲನೇದಾಗಿ ಸಂರಕ್ಷಣೆ ಎಂಬ ವಿಚಾರವನ್ನು ನೋಡೋಣ. ದೃಶ್ಯ ಆಧಾರ, ಬಾಹ್ಯ ಸಾಕ್ಷಿ ಅಂದರೆ ಸತ್ಯವೇದವು ಅದ್ಭುತವಾಗಿ ಸಂರಕ್ಷಿಸಲ್ಪಟ್ಟಿರುವುದೇ ಆಗಿದೆ. ಪೂರ್ವದ ರಾಜನೊಬ್ಬನಿದ್ದಾನೆ. ಅವನ ಕುರಿತಾಗಿ ಯೆರೆಮೀಯನ ಪುಸ್ತಕದಲ್ಲಿ ಓದುತ್ತೇವೆ. ಈ ವಾಕ್ಯ ಅವನಿಗೆ ಕೊಡಲ್ಪಟ್ಟಾಗ ಅವನು ಚೂರಿಯಿಂದ ಅದನ್ನು ತುಂಡು ತುಂಡಾಗಿ ಮಾಡಿದನು, ಆದರೆ ಅದು ಪುನಃ ಬರೆಯಲ್ಪಟ್ಟಿತು. ನಮಗೆ ಈಗಲೂ ಅದು ದೊರಕಿರುವಂಥದ್ದಾಗಿದೆ. ಶತಮಾನಗಳಿಂದಲೂ ಅನೇಕ ಮಂದಿ ಅದನ್ನು ಸುಟ್ಟು ಹಾಕಿದರು. ಪ್ರಿಯರೇ, ಈ ದಿನಗಳಲ್ಲೂ ಸತ್ಯವೇದದ ಕಡೆಗೆ ವಿರೋಧವಿದೆ. ಸತ್ಯವೇದದ ಮೇಲೆ ಸತತ ದಾಳಿಯಾಗುತ್ತಿದ್ದರೂ ಕೂಡ ಅದು ಈಗಲೂ ಅಸ್ತಿತ್ವದಲ್ಲಿದೆ. ಮಾತ್ರವಲ್ಲದೆ ಅತಿ ಹೆಚ್ಚಾಗಿ ಕೊಂಡುಕೊಳ್ಳಲ್ಪಡುವ ಪುಸ್ತಕವಾಗಿದೆ. ಅನೇಕ ವರ್ಷಗಳವರೆಗೆ ಆ ಸ್ಥಾನ ಸತ್ಯವೇದದಾಗಿತ್ತು. ಇತ್ತೀಚೆಗೆ ಆ ರೀತಿ ಇಲ್ಲದಕ್ಕಾಗಿ ನಾನು ವಿಷಾದಿಸುತ್ತೇನೆ. ಇದು ನಮ್ಮ ಸಮಾಜದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಸತ್ಯವೇದಕ್ಕೆ ಚರಿತ್ರೆಯಲ್ಲಿ ಹಾಗೂ ಪ್ರಪಂಚದ ಜನರ ಜೀವಿತದಲ್ಲಿ ತಕ್ಕ ಸ್ಥಾನ ದೊರಕುತ್ತಿಲ್ಲವೆಂಬುದು ಇದರಿಂದ ತಿಳಿಯುತ್ತದೆ. ಆದರೂ ಸತ್ಯವೇದವು ಅದ್ಭುತವಾಗಿ ಸಂರಕ್ಷಿಸಲ್ಪಟ್ಟಿರುವುದು ಗಮನಾರ್ಹವಾದದ್ದಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ಪ್ರಾಚ್ಯ ಸಂಶೋಧನೆ ಅಂದರೆ ಪುರಾತನ ವಸ್ತುಶಾಸ್ತ್ರ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಸತ್ಯವೇದವು ದೇವರ ವಾಕ್ಯವೇ ಆಗಿದೆ ಎಂಬುದಕ್ಕೆ ಇನ್ನೊಂದು ಆಧಾರ ಪ್ರಾಚ್ಯ ಸಂಶೋಧನೆಯಾಗಿದೆ. ಭೂಗರ್ಭವನ್ನು ಅಗೆಯುವಾಗ ಅನೇಕ ಸಂಗತಿಗಳು ಕಂಡುಬಂದಿದ್ದು ಅವುಗಳಿಂದ ಸತ್ಯವೇದಕ್ಕೆ ಆಧಾರಗಳಾಗಿರುತ್ತವೆ. ಉದಾಹರಣೆಗೆ, ಮೋಶೆಯ ಕಾಲದಲ್ಲಿ ಬರವಣಿಗೆ ಇಲ್ಲದರಿಂದ ಪಂಚಖಂಡ ಗ್ರಂಥಗಳನ್ನು ಮೋಶೆ ಬರೆದಿರಲಿಕ್ಕಿಲ್ಲವೆಂದು ಟೀಕಾಕಾರರು ಹೇಳುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ವಾದವು ಕೇಳಿಬರುತ್ತಿಲ್ಲ ಅಲ್ಲವೇ? ಭೂಗರ್ಭ ಉತ್ಖನನದಲ್ಲಿ ಆಗಾಗ ಸತ್ಯವೇದವು ದೇವರ ವಾಕ್ಯವೇ ಆಗಿದೆ ಎಂಬುದಕ್ಕೆ ತಕ್ಕ ಅನೇಕ ಸಾಕ್ಷ್ಯಾಧಾರಗಳು ದೊರಕಿರುತ್ತವೆ. ಎರಿಕೋ ಪಟ್ಟಣ ಹಾಗೂ ಬಿದ್ದೋದ ಅದರ ಗೋಡೆಗಳು ಇಂತಹ ಒಂದು ಆಧಾರವಾಗಿದೆ. ಅದರ ಕೆಲವು ಸೂಕ್ಷ್ಮ ಸಂಗತಿಗಳ ಕುರಿತಾಗಿ ಕುಮಾರಿ ಕ್ಯಾಥರಿನ್ ಕೆನ್ಯನ್ ಹಾಗೂ ಸರ್ ಚಾರ್ಲ್ಸ್
ಮಾಸ್ಡನ್ ಇವರ ನಡುವೆ ಇನ್ನೂ ವಾಗ್ವಾದಗಳಿರಬಹುದಾದರೂ ಕೋಟೆ ಗೋಡೆ ಬಿದ್ದು ಹೋದುದರ ಕುರಿತು ಯಾವ ವಿವಾದ ಇರುವುದಿಲ್ಲ. ಇದರ ಅನಗತ್ಯ ಚಿಕ್ಕ ಸಂಗತಿಗಳ ಕುರಿತು ಅವರು ಚರ್ಚೆ ಮಾಡುತ್ತಾ ಇರಲಿ. ಈ ವಿಚಾರದಲ್ಲಂತೂ ಸತ್ಯವೇದದ ಘಟನೆ ಪೂರಕವಾಗಿರುತ್ತದೆ. ಪ್ರಿಯರೇ, ಇನ್ನೂ ಅನೇಕ ವಿಚಾರಗಳಲ್ಲಿ ಸತ್ಯವೇದವು ಸತ್ಯವೆಂಬುದಾಗಿ ಬೂಖನನ ಸಂಶೋಧನೆಗಳಿಂದ ಸತ್ಯವಾಗಿದೆ. ಇತ್ತೀಚೆಗೆ ದೊರಕಿರುವ ಅನೇಕ ಮೂಲ ಪ್ರತಿಗಳಿಂದಲೂ ಅದು ನಿರೂಪಿತವಾಗಿದೆ. ಮೃತ ಸಮುದ್ರದ ಬಳಿ ದೊರಕಿದ ಯೆಶಾಯನ ಗ್ರಂಥದ ಸುರುಳಿಗಳು ಉದಾರತವಾದಿಗಳು, ಅಂದರೆ ಸಮಾನತೆಯನ್ನು ಬಯಸುವವರು ಸತ್ಯವೇದವನ್ನು ಸುಳ್ಳೆಂದು ಸೂಚಿಸಲು ತಕ್ಕ ಆಧಾರ ಸಿಕ್ಕಿತು ಎಂದು ಕುಣಿದಾಡಿದರು. ಆದರೆ ಈ ಉದಾರತವಾದಿಗಳು ಈ ಕುರಿತಾಗಿ ಆಸಕ್ತಿಯನ್ನೇ ಕಳಕೊಂಡಿದ್ದಾರೆ. ಈ ವಿಚಾರದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇರುವುದಾದರೆ ನೀವು ಹೆಚ್ಚಿನ ಸಂಶೋಧನೆ ನಡೆಸಬಹುದು. ನಾನಂತೂ ಈ ಸಂಕ್ಷಿಪ್ತ ಅಧ್ಯಯನದಲ್ಲಿ ಆ ಕುರಿತಾಗಿ ಚರ್ಚಿಸಲು ಹೋಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ಪೇತ್ರನು ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಎಲ್ಲ ವಾಕ್ಯ ಭಾಗಗಳನ್ನು ನಾವು ನೋಡುವಾಗ ದೇವರ ವಾಕ್ಯವು ಅದ್ವಿತೀಯವಾಗಿದೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತಾದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತಾದು ಆಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತೇವೆ. ದೇವರು ತನ್ನ ಮಹಾಯೋಜನೆಯಲ್ಲಿ ತನ್ನ ಮಹಾಕೃಪೆಯಿಂದ ತನ್ನ ವಾಕ್ಯವನ್ನು ಸಂರಕ್ಷಿಸಿದ್ದಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದನು. ನಮ್ಮೊಂದಿಗೆ ಮಾತನಾಡಲು ಇಚ್ಛಿಸಿದ ದೇವರು ತನ್ನ ವಾಕ್ಯವನ್ನು ಸಂರಕ್ಷಿಸಿ ಇಂದು ನಮ್ಮ ಕೈಯಲ್ಲಿರಿಸಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಇಂದು ದೇವರ ವಾಕ್ಯ ಇಲ್ಲದೆ ಹೋಗಿದ್ದರೆ ಏನಾಗುತ್ತಿತ್ತು ಪ್ರಿಯರೇ? ಸ್ವಲ್ಪ ಆಲೋಚನೆ ಮಾಡೋಣ. ಪುರಾತನ ವಸ್ತುಶಾಸ್ತ್ರವು ದೇವರ ವಾಕ್ಯವನ್ನು ಒಪ್ಪಿಕೊಳ್ಳುತ್ತದೆ. ಶತಮಾನಗಳು ಉರುಳಿದರೂ ದೇವರ ವಾಕ್ಯವು ಸ್ಥಿರವಾಗಿ ನಿಂತಿದೆ. ನಾಸ್ತಿಕರು ದೇವರ ವಾಕ್ಯದ ಅಳಿವಿಕೆಯನ್ನು ಎದುರು ನೋಡಿದರು, ಆದರೆ ಅವರೇ ಅಳಿದು ಹೋಗಿದ್ದಾರೆ. ಆದರೆ ಸತ್ಯವೇದವು ಮಾತ್ರ ಸ್ಥಿರವಾಗಿ ನಿಂತಿರುತ್ತದೆ. ಆದ್ದರಿಂದ ಪ್ರಿಯರೇ, ನಮ್ಮ ದೇವರನ್ನು ನಮ್ಮ ಹೃದಯಾಂತರಾಳದಿಂದ ಆತನನ್ನು ಸ್ತುತಿಸೋಣ. ಆತನ ಪವಿತ್ರ ವಾಕ್ಯಕ್ಕಾಗಿ ಕೊಂಡಾಡೋಣ. ದೇವರು ತಾನೇ ತನ್ನ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಆಧರಿಸಿ ಬಲಪಡಿಸಿ ಈ ಕ್ರಿಸ್ತಿಯ ಜೀವಿತದಲ್ಲಿ ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮಹತ್ವವನ್ನು ನಾವು ತಿಳಿದುಕೊಂಡೆವು. ಹೌದು, ಅದು ನಮ್ಮ ಸಂಗಡ ಮಾತನಾಡುವಾಗ ನಾವು ವಿಧೇಯರಾಗಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ನಿರೀಕ್ಷೆಯ ಜೀವಿತವನ್ನೇ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಹೆಸರೆಸರಾಗಿ ಆಶೀರ್ವದಿಸು. ಅವರ ಪ್ರಾರ್ಥನೆಗಳನ್ನು ಭಿನ್ನಗಳನ್ನು ಆಲಿಸು. ನಿನ್ನ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸತ್ಯವೇದವು ಅಸಾಮಾನ್ಯ ಪುಸ್ತಕವಾಗಿದೆ. ಅದು ಮಾನವ ಭಾವನೆಗಳನ್ನು ಒಳಗೊಂಡು ದೈವಿಕತೆ ಹಾಗೂ ಮಾನವತೆ ಉಳ್ಳದ್ದಾಗಿದೆ. ವೈಜ್ಞಾನಿಕವಾಗಿಯೂ ಚಾರಿತ್ರಿಕವಾಗಿಯೂ ವಿಶೇಷವಾದದ್ದು ಆಗಿದೆ. ಸತ್ಯವೇದವು ದೇವರಿಂದ ಬಂದದ್ದು ಎಂಬುದನ್ನು ಅದರ ಸಂರಕ್ಷಣೆ ಹಾಗೂ ಪುರಾತನ ವಸ್ತುಶಾಸ್ತ್ರ ಎಂಬ 2 ಸಾಕ್ಷ್ಯಾಧಾರಗಳನ್ನು ತಿಳಿದುಕೊಂಡೆವು. ಆದುದರಿಂದ ಪ್ರಿಯರೇ, ದೇವರ ವಾಕ್ಯವನ್ನು ಪ್ರೀತಿಸೋಣ, ಗೌರವಿಸೋಣ, ಅದಕ್ಕೆ ವಿಧೇಯರಾಗಿ ನಡೆಯೋಣ.
ನೀವು ಇಂದು ಈ ಅಧ್ಯಯನದಲ್ಲಿ ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಲು ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಪ್ರೀತಿಯ ವಂದನೆಗಳು.